ಮೈಸೂರು ಮೂಡಾದಲ್ಲಿ ನಡೆದಂತಹ 50-50 ಹಗರಣಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ವಿಸ್ತೃತವಾದ ವರದಿಯನ್ನ ಪ್ರತಿದಿನ ಮಾಡ್ತಾ ಬಂದಿತ್ತು. ಇದಕ್ಕೆ ಪ್ರತಿಯಾಗಿ ಮೂಡಾದಲ್ಲಿ ಇದ್ದಂತಹ ಆಯಕಟ್ಟಿನ ಅಧಿಕಾರಿಗಳನ್ನ ವರ್ಗಾವಣೆ ಮಾಡೋದ್ರ ಜೊತೆಗೆ ಆ ಸ್ಥಳಕ್ಕೆ ಬೇರೆ ಬೇರೆಯವ್ರನ್ನ ಕರೆತಂದು ಕೂರಿಸಲಾಗಿದೆ. ಇದರ ನಡುವೆ ಖುದ್ದು ಸಚಿವರೇ ಆಗಮಿಸಿ ಸಭೆಯನ್ನು ಕೂಡ ನಡೆಸಿದ್ರು. 4 ವಾರಗಳ ಗಡುವನ್ನು ತೆಗೆದುಕೊಂಡಿದ್ದಾರೆ. ಆದ್ರೆ 4,000 ಕೋಟಿ ಹಗರಣದ ಈ ಒಂದು ಹಗರಣವನ್ನ ಬೆನ್ನಟ್ಟಿದಂತಹ ನ್ಯೂಸ್ ಫಸ್ಟ್ಗೆ ಮೈಸೂರಿನ ಜನತೆ ಏನ್ ಹೇಳ್ತಾರೆ, ಜೊತೆಗೆ ಈ ಹಗರಣ ಕುರಿತಂತೆ ಏನ್ ಹೇಳ್ತಾರೆ, ಬನ್ನಿ ಕೇಳೋಣ. ಸರ್, ಮೈಸೂರಿನ ಮೂಡ ಹಗರಣ ಸರ್ ನ್ಯೂಸ್ ಫಸ್ಟ್ ಮೊದಲಿಗೆ ಬೆನ್ನಟ್ಟಿತ್ತು, ನಿಮ್ಮ ಪ್ರತಿಕ್ರಿಯೆ? ಭ್ರಷ್ಟಾಚಾರದ ಪಿತಾಮಹ ಅಂತಂದರೆ ಇವತ್ತು ಕಾಂಗ್ರೆಸ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 4,000 ಕೋಟಿಗೂ ಹೆಚ್ಚು ಹಗರಣ ಮಾಡಿರ್ತಕ್ಕಂಥದ್ದು ಈಗ ಬೆಳಕು ಬಂದಿದೆ. ಈ ವಿಚಾರವಾಗಿ ನ್ಯೂಸ್ ಫಸ್ಟ್ ಎಳೆಯಾಗಿ ತಮ್ಮ ವಿವರಗಳನ್ನು, ಅಲ್ಲಿ ನಡೆದಿರ್ತಕ್ಕಂಥ ಹಗರಣಗಳನ್ನು ಸಾರ್ವಜನಿಕರಿಗೆ ತೆರೆ ಮೇಲೆ ತೋರಿಸೋದ್ರ ಮುಖಾಂತರ ಈ ಹಗರಣದ ಮೂಲಕ್ಕೆ ಅದು ಕೈ ಹಾಕಿರ್ತಕ್ಕಂಥದ್ದು ನಾವು ಗಮನಿಸ್ಬೋದಾಗಿದೆ. ನಮ್ಮ ಕೃಷ್ಣರಾಜ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀವಾತ್ಸ ಅವರು ಸಹ ಪತ್ರಿಕಾಗೋಷ್ಠಿಯನ್ನು ಮಾಡಿ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದು ಇಲ್ಲಿ ಹಗರಣದ ಬಗ್ಗೆ ಸವಿವರವಾಗಿ ನೀಡಿದರು. ಈಗ ಅಲ್ಲಿಗೆ ಬಂದಂಥ ಸಚಿವರು ಇವ್ರನ್ನ ಟ್ರಾನ್ಸ್ಫರ್ ಮಾಡಿ ಬೇರೆ ಕಡೆ ಹಗರಣ ಮಾಡಿ ಅಂತ ಬಿಟ್ಟಿದ್ದಾರೆ ಹೊರತು ಅವ್ರನ್ನ ಅಮಾನತ್ತಲ್ಲಿಡುವಂಥದ್ದು, ಅದನ್ನ ಒಂದು ನ್ಯಾಯಾಂಗ ತನಿಖೆ ಆಗುವಂಥದ್ದನ್ನ ಮಾಡ್ತಾ ಇಲ್ಲ. ಅಲ್ಲಿ ಈ ಇದರಲ್ಲೆಲ್ಲ ಕೂಡ ಅದು ಹಗರಣವನ್ನು ಮುಚ್ಚಾಕೋ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತಂದ್ರೆ ನನಗದು ಅನಿಸುತ್ತೆ. ಮುಖ್ಯಮಂತ್ರಿಗಳು ಸ್ವತಃ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಾನು ಕಾನೂನು ಪ್ರಕಾರವಾಗಿ ಅದಾಗಿದೆ ಅಂತೇಳಿ. 97ನೇ ಇಸ್ವಿನಲ್ಲಿ ಅವರ ಶ್ರೀಮತಿ ಪಾರ್ವತಿ ಅವರ ಹೆಸರಿನಲ್ಲಿ ಇರ್ತಕ್ಕಂಥದ್ದು ನೋಟಿಫಿಕೇಶನ್ ಆಗಿ ಅವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂದರೆ ಅವರಿಗೆ ಪರಿಹಾರ ಕೊಡಬೇಕೆ ಹೊರತು ಅದಕ್ಕೆ ಬದಲಿಯಾಗಿ 14 ನಿವೇಶನ ಕೊಡ್ಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಅದು 97ರಲ್ಲಿ ಆಗಿರ್ತಕ್ಕಂಥದ್ದು. ಇವರು 2021ರಲ್ಲಿ ಅದು ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನು ಉದ್ದೇಶಪೂರ್ವಕವಾಗಿ ಜನಗಳ ಕಣ್ಣಿಗೆ ಮಣ್ಣೆರ್ಚಿ, ಕಾನೂನಿಗೆ ಮಣ್ಣೆರ್ಚಿ ಇವರು ಈ ರೀತಿಯ ನಿವೇಶನಗಳನ್ನ ಪಡೆದಿರ್ತಕ್ಕಂಥದ್ದನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೀವಿ. ಸರ್, ಈಗ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ಅವರು ಪ್ರತಿಭಟನೆ ಮಾಡಿದ್ರಿ ಸರ್, ಬಟ್ ಬನ್ಸು ಅಂತ ಕೆಲಸ ಆಯ್ತು. ನಿಮ್ಮ ಮುಂದಿನ ಹೋರಾಟ ಹೇಗಿರುತ್ತೆ? ಈಗಾಗಲೇ ನೋಡಿ, ಈಗ ನಡೆದಿರೋದು ಬರೀ ಟ್ರಯಲ್ ಮಾತ್ರ. ನೀವು ಈಗಾಗಲೇ ನ್ಯೂಸ್ ಫಸ್ಟ್ ಅವ್ರು ಏನು ಮಾಡಿದ್ರಿ, ವರದಿ ಮಾಡಿದ್ರಲ್ಲ, ನಿಜವಾಗ್ಲೂ ಇದನ್ನು ನಾವು ಶ್ಲಾಘನೆ ಕೂಡ ಮಾಡ್ತಾ ಇದ್ದೀವಿ. ಇದು ಟ್ರಯಲ್. ಏನಾದರೂ 12ನೇ ತಾರೀಕಿನ ಮೀಟಿಂಗಲ್ಲಿ ಆಗಿದ್ರೆ ಇನ್ನೂ 1,000 ಕೋಟಿ ರೂಪಾಯಿ ಹಗರಣ ವಾಪಸ್ ಬರೋದು, ನಮ್ಮ ಗಮನಕ್ಕೆ ಬರೋದು. ನೀವು ಕಂಡಿರೋ ಹಾಗೆ ಈಗಾಗಲೇ ಏನು ಹೇಳ್ತಾ ಇದ್ರೆ, ಈಗಾಗಲೇ ಹೇಳ್ದಂಗೆ 1967ನೇ ಇಸ್ವಿಯಿಂದನೂ ಕೂಡ ಯಾರಿಗೆ ಜಮೀನು ಹೋಗಿದೆ ಅವ್ರನ್ನ ಹುಡುಕಿ, ಅವ್ರನ್ನ ತಡಕಿ, ಅವ್ರ ಹತ್ರ ಪರ್ಚೇಸ್ ಮಾಡಿ ಮಧ್ಯ ದಲ್ಲಾಳಿಗಳನ್ನು ಇಟ್ಕೊಂಡು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಮತ್ತು ಹಲವಾರು ಕಾಂಗ್ರೆಸ್ನ ಏಜೆಂಟ್ಗಳು ಈ ಕೆಲಸನ ಮಾಡಿರೋದು ನಮ್ಗೆ ಗೊತ್ತಿದೆ. ಮತ್ತು ಈಗ ನೀವು ಹೇಳ್ತಾ ಇದ್ರಿ 4,000 ಕೋಟಿ ಹಗರಣ ಅಂತ. ಇದು 4,000 ಕೋಟಿ ಹಗರಣ ಅಲ್ಲ, ಇದನ್ನು ನೋಡಿದ್ರೆ 10,000 ಕೋಟಿ ಹಗರಣ ಅಂತ ನನ್ನ ಭಾವನೆ. ಯಾಕಂದ್ರೆ ನಾವು ಹೇಳ್ತಾ ಇದ್ದೀವಿ, 67ರಲ್ಲಿ ಭೂಮಿ ಬೆಲೆ ಏನಿತ್ತು, ಇವತ್ತೇನು ಬೆಲೆ ಇದೆ? 67ರವನಿಗೆ ಈಗೇನಿಗೆ ನೀವು ಕನ್ಸಿಡರ್ ಮಾಡ್ತೀರಾ? ಹಂಗಾದ್ರೆ ನಿಮ್ಗೆ ಅಲ್ಲಿದ್ದಂಥ ಅವ್ರು ತಗೊಂಡಿರುವಂಥ ಏನು ಅವತ್ತು ಮುಡ ಕೊಟ್ಟಿದೆ ದುಡ್ಡನ್ನ, ಅದನ್ನ ಕಟ್ಟಿರೋದಕ್ಕೆ ದಾಖಲೆನೇ ಇಲ್ಲ ಮೂಡದಲ್ಲಿ. ಅದನ್ನು ಅರಿಯುವಂಥ ಕೆಲಸವನ್ನು ಮಾಡಿದ್ದಾರೆ ಮೂಡದಲ್ಲಿ. ಕೊಟ್ಟು ಈಗ ಫ್ರೆಶ್ ಆಗಿ ಅದಕ್ಕೆ ಅರ್ಜಿ ತಗೊಂಡಿದ್ದಾರೆ. ಅರ್ಜಿ ತಗೊಂಡು ಅವ್ರಿಗೆ ಈಗ ಅಲರ್ಟ್ ಮಾಡೋದು ಅಂದರೆ 67ರಿಂದ 2024ರಲ್ಲಿ ಅಲರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇದರಲ್ಲಿ ಏನೋ ಭಾಳ ದೊಡ್ಡ ಕಾಂಡ ನಡೆದಿದೆ ಅಂದರೆ ಇದು ಕೇವಲ 4,000 ರೂಪಾಯಿ, 4,000 ಕೋಟಿದಲ್ಲ, ಇದು 10,000 ಕೋಟಿ ಇದು ನಡೆದಿರುವಂಥದ್ದು. ಸೊ ಅದನ್ನು ನಾವು ಭಾಳ ಇನ್ನು ಮುಂದೆ ನಾವು, ಆಮೇಲೆ ನಮ್ಮ ಪಕ್ಷ ಯಾವುದೇ ಕಾರಣಕ್ಕೂ ನಾವು ಈ ಹಗರಣವನ್ನು ಬಯಲು ತರ ತನಕ ನಾವು ಬಿಡೋದಿಲ್ಲ. ನಾವು ಹೋರಾಟವನ್ನು ಮಾಡ್ತೀವಿ. ಈಗ ನಿಮ್ಮ ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಇವತ್ತು ಅಧ್ಯಕ್ಷರು ಇರಲಿಲ್ಲ, ಇವತ್ತೊಂದು ದಿವಸ ಬೇರೆಯವ್ರ ನೇತೃತ್ವ ತಗೊಂಡು ವಹಿಸಿದ್ದಾರೆ. ಮೂಡ ಇವತ್ತು ಚಿನ್ನದ ಮೊಟ್ಟೆ ಆಗಿದೆ. ಯಾರೇ ಇವತ್ತು ಅದನ್ನು ನಾವು ಇನ್ನು ಮುಂದಿನ ದಿವಸಗಳಲ್ಲಿ ತುಂಬ ಉಗ್ರವಾದ ಹೋರಾಟ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಸರ್. ಸರ್, ಈಗ ಮೂಡದ ಹಗರಣಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು ಸರ್. ಪ್ರೊಟೆಸ್ಟ್ ಕೂಡ ಮಾಡಿದ್ರಿ ಇವತ್ತು, ಬಟ್ ಬಂಧನ ಮಾಡುವಂತ ಕೆಲಸ ಇದೆ. ಮುಂದಿನ ಹೋರಾಟ ಆಗಿರುತ್ತೆ ಸರ್? ಮೊದಲನೇದಾಗಿ ನಾನು ಏನು ಹೇಳ್ತೇನೆ, CM ಇದು ತವರ ಕ್ಷೇತ್ರ. ಇದು CM ತವರ ಕ್ಷೇತ್ರದಲ್ಲಿ ಈ ಥರ ಆಗಿದೆ ಅಂತಂದರೆ ಅದು ನಿಜವಾಗ್ಲೂ ಅಂತ ಖಂಡನೀಯ ವಿಷಯ. ಅವ್ರು ಮಾಡಿರೋದು ಹೆಂಗೆ ಅಂತಂದರೆ, ಅವರೇ ಇತ್ಕೊಂಡು CM ಅವರ ಕ್ಷೇತ್ರದಲ್ಲೇ ಇತ್ಕೊಂಡು ಇಲ್ಲೇನೆ ಕಳ್ಳರು ಒಳಗಡೆ ಇತ್ಕೊಂಡೆ ಕಳ್ಳರುಗಳು ಇಲ್ಲಿ ಆ್ಯಕ್ಟಿವೇಶನ್ ಆಗಿದ್ದಾರೆ. ಇದು ನಿಜವಾಗ್ಲೂ ಹೆರಿಟೇಜ್ ಸಿಟಿ, ನಮ್ಮ ಸಾಂಸ್ಕೃತಿಕದಲ್ಲಿ ಈ ಥರ ಆಗಿದೆ ಅಂದರೆ ಇಡೀ ದೇಶನೇ ಕಣ್ಣಲ್ಲಿ ನೋಡೋಂಥ ಪರಿಸ್ಥಿತಿ ಆಗಿದೆ. ಇದಕ್ಕೆ ಇನ್ನೂ ಇವತ್ತು ಬರೀ ಒಂದು ನಮ್ಮ ಜಗದೀಶ್ ಸರ್ ಹೇಳ್ದಂಗೆ ಟ್ರಯಲ್ ಇದು ಅಷ್ಟೇ. ಇನ್ನು ಹೆಚ್ಚಿನ ರೀತಿಯಲ್ಲಿ ಒಳಗಡೆ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಸರ್. ಇನ್ನೂ ಹೆಚ್ಚಿನ ಮಟ್ಟಿಗೆ ನಾವು ಮಾಡ್ತೀವಿ ಸರ್. ಮೂಡದ ಹಗರಣ ಕುರಿತು ನಿಮ್ಮ ಪ್ರತಿಕ್ರಿಯೆ ಸರ್? ಇವತ್ತು ಏನು ಒಂದು ಮೂಡ ಪ್ರಾಧಿಕಾರ ಏನು ಮಾಡಿದೆ ಸರ್ಕಾರದ ವತಿಯಿಂದ ಹಿಂದೆ ಮಾಡಿದಂಥದ್ದು, ಕಡುಬಡವರಿಗೆ ಏನೋ ಮನೆ ಒಂದು ನಿವೇಶನ ಸಿಕ್ಕಿ ಒಂದು ಮಾಡುವಂಥದ್ದನ್ನ ಮಾಡ್ಕೊಳ್ಳಿ ಅಂತ ಮಾಡಿತ್ತು, ಕೊಡುವಂಥದ್ದು ಒಂದು ಕಾರ್ಯಕ್ರಮ ಮಾಡಲಿ ಅದೊಂದು ಅಂತ. ಇವತ್ತು ನೋಡ್ತಾ ಇದ್ದೀರಾ ನೀವು, ನ್ಯೂಸ್ ಒನ್ ಅವರು ಅಲ್ಲೆಲ್ಲ ಗುಡಿಸಿರೋದ್ರಿಂದ ಈಗ CM ಸ್ವತಃ ಅವರ ಹೆಸರಿನಲ್ಲಿ ಈಗ ಸಾತ್ಕಳ್ಳಿ ಹತ್ರ ಕೊಟ್ಟಿರುವಂಥ ಜಮೀನಿಗೆ ವಿಜಯನಗರದಲ್ಲಿ ತಗೊಂಡಿರೋ ಅಂತ ತಾವು ಹೇಳ್ತಾ ಇದ್ದೀರಾ. ಅಲ್ಲೇ ಕೊಡ್ಬೋದಿತ್ತಲ್ಲ ಸೈಟ್ನ, ಯಾಕೆ ಇಲ್ಲಿ ತಗೊಂಡರು? ಇದು ಹಗರಣ ಅಲ್ವೇ?
ಏನಂದರೆ ಅವ್ರಿಗೆ ನೋಟಿಫಿಕೇಶನ್ ಆಗಿದ್ದು ಯಾವ ವರ್ಷದಲ್ಲಿ, ಈಗ ಅವರು ಅಲಾಟ್ ಮಾಡಿಸ್ಕೊಂಡಿರೋದು ಯಾವ ವರ್ಷದಲ್ಲಿ, ಅದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು ನೀವೇ. ಇಲ್ಲಿ ಹಗರಣ ಎಷ್ಟು ನಡೆದಿದೆ ಅಂತ. ಇಲ್ಲಿ ಹಗರಣದಲ್ಲಿ ಯಾರೇ ಭಾಗಿಯಾಗಿರಲಿ ಅವ್ರಿಗೆ ತಕ್ಕಂತೆ ಈಗ ರೈತರುಗಳಿಗೆ ಏನು ತಲುಪಬೇಕು ಅಂತ ತಲುಪಿಸಿ ಉಳಿದಿದ್ದಂತೆಲ್ಲ ಮುಟ್ಕೊಳ್ಳಾಕೋ ಮಟ್ಟಕ್ಕೆ ಈಗ ನಾವು ಏನು ಹೋರಾಟ ಮಾಡ್ತೀವಿ ಮುಂದಿನ ಹೋರಾಟ ನಡೆಸ್ಕೊಂಡು ಬರ್ತೀವಿ ಅಂತ ಹೇಳ್ತೀವಿ. ಈಗ ಮೂಡದು ಇಷ್ಟೆಲ್ಲ ದೊಡ್ಡ ಹಗರಣ ಬಂದಿದೆ, ನಿಮ್ಮ ಮುಂದಿನ ಹೋರಾಟ ಆಗಿರುತ್ತೆ? ಇದು ಒಂದು ಟ್ರಯಲು ಯುವ ಮೋರ್ಚಾ ವತಿಯಿಂದ. ಇನ್ನು ಮುಂದಕ್ಕೆ ಅವ್ರು ಆ್ಯಕ್ಷನ್ ತಗೊಳ್ಳದೆ ಹೋದರೆ ಅತಿ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಹೋಗುತ್ತೆ BJP. ಈಗಾಗಲೇ 11 ತಿಂಗಳು ಆಗಿದೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು. 11 ತಿಂಗಳಲ್ಲಿ ಬರೀ ಇವ್ರದ್ದು ಕಳ್ಳಾಟಗಳೇ ಇದೆ ಹೊರತು ಜನಕ್ಕೆ ಹಿತಕ್ಕಾಗಿ ಏನು ಅವರು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇಲ್ಲ. ಆಗಲೇ ಬಿಟ್ಟಿ ಭಾಗ್ಯಗಳು ಅಂತಾರೆ, KSRTC ಎಷ್ಟೋ ಸಾವಿರಾರು ಕೋಟಿ ಮೈನಸಲ್ಲಿ ನಡೀತಾ ಇದೆ. ಈಗಾಗಲೇ ಮೂಡೋದು ಇವ್ರದ್ದು ಬರೀ ಈ ಬಡವರು ಜನಗೋಸ್ಕರ ಹಿತಕ್ಕಾಗಿ ಕೆಲಸ ಮಾಡ್ತೀವಿ ಅಂದ್ಬಿಟ್ಟು ಬಡವರು ಹೊಟ್ಟೆಗೆ ಹೊಡೆಯೋ ಕೆಲಸನೇ ಮಾಡ್ತಾ ಇದ್ದಾರೆ ಹೊರತು ಜನ ಹಿತಕ್ಕಾಗಿ ಏನು ಕೆಲಸ ಮಾಡ್ತಾ ಇಲ್ಲ ಇವರು. ಇದಿಷ್ಟು ಮೈಸೂರಿನ ನಾಗರಿಕರ ಮಾತು. ನಾಗರಿಕರೆಲ್ಲರೂ ಹೇಳೋದೇನಂತಂದ್ರೆ ನ್ಯೂಸ್ ಫಸ್ಟ್ ಈ ಒಂದು ಹಗರಣವನ್ನು ಬೆಳಕಿಗೆ ತಂದಿದ್ದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರೆ, ಜೊತೆಗೆ ಈ ಒಂದು ಪ್ರಕರಣವನ್ನ ನಾವು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀವಿ ಎಂಬ ಮಾತುಗಳನ್ನ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.